ಬಿವೈ ವಿಜಯೇಂದ್ರನನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ಪಣ ತೊಟ್ಟಿರೋ ಬಿಜೆಪಿ ರೆಬಲ್ಸ್ ಟೀಮ್ ಅಂತಿಮ ಯುದ್ಧಕ್ಕೆ ಸಿದ್ಧವಾಗಿದೆ. ಡೂ ಆರ್ ಡೈ ಹೋರಾಟ ಎಂದಿದ್ದ ಯತ್ನಾಳ್ ಬಣ ನಾಳೆ ಹೈಕಮಾಂಡ್ ಭೇಟಿಗೆ ತೆರಳುತ್ತಿದ್ರೆ ಇತ್ತ ತಟಸ್ಥರ ಪಡೆ ಕೂಡ ನಿಗಿ ಅನ್ನೋಕೆ ಶುರುವಾಗ್ತಾ ಇದೆ. ಅಷ್ಟಕ್ಕೂ ಕೇಸರಿ ಮನೆಯಲ್ಲಿ ಏನಾಗ್ತಿದೆ ಈ ವರದಿ ನೋಡಿ. ಡೂ ಆರ್ ಡೈ ಇದೊಂದು ಯುದ್ಧವನ್ನು ನಾವು ಹಿಂದೆ ಸರಿ ಪ್ರಶ್ನೆ ಇಲ್ಲ. ಸಮೀಪಿಸ್ತಾ ಯತ್ನಾಳ್ ಡೂ ಆರ್ ಡೈ ಹೋರಾಟ. ನಾಳೆ ಹೈಕಮಾಂಡ್ ಮುಂದೆ ರೆಬೆಲ್ಸ್ ಕ್ಲೈಮ್ಯಾಕ್ಸ್. ಎಸ್, ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಅಗ್ನಿ ಪರೀಕ್ಷೆಯ ದಿನಗಳು ಸಮೀಪಿಸುತ್ತಿವೆ. ದಿನದಿಂದ ದಿನಕ್ಕೆ ವಿರೋಧಿಗಳ ಪಡೆ ದೊಡ್ಡದಾಗ್ತಿದೆ. ಆಂತರಿಕ ವಿರೋಧವೂ ಹೆಚ್ಚಾಗ್ತಿದೆ. ಶತಾಯಗತಾಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲೇಬೇಕು ಅಂತ ಪಣತೊಟ್ಟಿರೋ ಯತ್ನಾಳ್ ಆ್ಯಂಡ್ ಟೀಮ್ನೊಂದಿಗೆ ಈಗ ಬಿಜೆಪಿ ತಟಸ್ಥ ಬಣ ಕೈಜೋಡಿಸಿದೆ. ಕೆಲ ನಾಯಕರು ಕೋರ್ ಕಮಿಟಿಯ ಸದಸ್ಯರಾಗಿದ್ದರೂ ಅವರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡದೆ ಜಿಲ್ಲಾಧ್ಯಕ್ಷರ ನೇಮಕ ಮಾಡಲಾಗಿದೆಯಂತೆ. ಹೀಗಾಗಿ ಯತ್ನಾಳ್ ಗುಂಪು ಸೇರಿರೋ ತಟಸ್ಥ ನಾಯಕರು ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಿರೋದರ ಜೊತೆಗೆ ರಾಜ್ಯಾಧ್ಯಕ್ಷರ ಆಯ್ಕೆಗೆ 6 ನಾಯಕರ ಪಟ್ಟಿಯನ್ನ ಹೈಕಮಾಂಡ್ಗೆ ಕಳುಹಿಸಿದ್ದಾರೆ. ರೆಬೆಲ್ಸ್ ಹಾಗೂ ತಟಸ್ಥ ಬಣದ ನಾಯಕರು ಹೈಕಮಾಂಡ್ಗೆ ಕಳಿಸಿರೋ ಪಟ್ಟಿಯಲ್ಲಿ ಶಾಸಕ ಯತ್ನಾಳ್, ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ, ಕೇಂದ್ರ ಸಚಿವ ವಿ ಸೋಮಣ್ಣ, ಶಾಸಕ ಅರವಿಂದ್ ಬೆಲ್ಲದ್, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹಾಗೂ ಸಂಸದ ಬೊಮ್ಮಾಯಿ ಹೆಸರಿದೆಯಂತೆ. ಅಂತಿಮ ಕದನಕ್ಕೆ ಸಿದ್ಧರಾಗಿರೋ ಬಿಜೆಪಿ ರೆಬೆಲ್ ನಾಯಕರು ನಾಳೆ ದೆಹಲಿಗೆ ತೆರಳುತ್ತಿದ್ದಾರೆ. ಹೀಗಾಗಿ ದೆಹಲಿಗೆ ತೆರಳೋ ಮುನ್ನ ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಕುಮಾರ್ ಬಂಗಾರಪ್ಪ ಹಾಗೂ ರಮೇಶ್ ಜಾರಕಿಹೊಳಿ ಪೂಜೆ ನೆರವೇರಿಸಿದ್ದಾರೆ. ಇನ್ನು ರಾಜ್ಯಾಧ್ಯಕ್ಷ ಬದಲಾವಣೆ ಕುರಿತು ಪ್ರತಿಕ್ರಿಯೆ ನೀಡಿರೋ ಸಂಸದ ಕೆ ಸುಧಾಕರ್ ಎಲ್ಲವೂ ಹೈಕಮಾಂಡ್ ಗಮನದಲ್ಲಿದೆ ಎಂದಿದ್ದಾರೆ. ಇತ್ತ ಮಾಜಿ ಬಿಜೆಪಿಗ ಈಶ್ವರಪ್ಪ ಇಂದಿನ ಬಿಜೆಪಿ ಪರಿಸ್ಥಿತಿ ಬಗ್ಗೆ ಲೇವಡಿ ಮಾಡಿದ್ದು, ಸಾಮೂಹಿಕ ನಾಯಕತ್ವ ಬಿಜೆಪಿಯಲ್ಲಿಲ್ಲ, ಕುಟುಂಬದ ಕಪಿಮುಷ್ಟಿಯಲ್ಲಿ ಪಕ್ಷ ಸಿಲುಕಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ನೋಡೋಣ, ಅಲ್ಲಿ ಡೆಲ್ಲಿಯಲ್ಲಿದೆ, ಇವತ್ತು ಡೆಲ್ಲಿ ಅಂಗಳಕ್ಕೆ ಸೇರಿದೆ. ನೋಡೋಣ ಅಲ್ಲಿ ಏನೇನು ವಿದ್ಯಮಾನಗಳಾಗುತ್ತೆ ತಿಳಿಸ್ತೀನಿ, ನಿಮಗೆ ತಿಳಿಸ್ಬೇಕಲ್ವಾ. ನಾನು ನೆಕ್ಸ್ಟ್ ವೀಕ್ ಅಲ್ಲಿ ನೋಡೋಣ. ನಾನಂತೂ ಭಾರತೀಯ ಜನತಾ ಪಾರ್ಟಿನಲ್ಲಿ ಇಡೀ ಜೀವನ ಕಳೆದಿದ್ದೀನಿ. ಈ ಪಕ್ಷದ ಈ ಸ್ಥಿತಿ ನೋಡಿ ನನಗೆ ತುಂಬ ದುಃಖ ಆಗಿದೆ. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಸಾಮೂಹಿಕ ನೇತೃತ್ವದಲ್ಲಿ ಈ ಪಕ್ಷವನ್ನು ನಡೆಸ್ತಿದ್ವಿ. ಸಾಮೂಹಿಕ ನೇತೃತ್ವ ಅನ್ನೋಂಥ ಪ್ರಶ್ನೆ ಇಲ್ಲೇ ಇಲ್ಲ. ಈಗ ಒಂದು ಕುಟುಂಬದ ಕೈಯಲ್ಲಿ ಈ ಪಕ್ಷ ಸಿಕ್ಕಿದೆ. ಒಟ್ನಲ್ಲಿ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಲು ಪಣತೊಟ್ಟು ಹೈಕಮಾಂಡ್ ಭೇಟಿಗಾಗಿ ರೆಬೆಲ್ಸ್ ಟೀಮ್ ನಾಳೆ ದೆಹಲಿಗೆ ತೆರಳುತ್ತಿದೆ. ಇನ್ನೊಂದೆಡೆ ತಟಸ್ಥರು ಕೂಡ ವಿಜಯೇಂದ್ರ ವಿರುದ್ಧ ತಿರುಗಿ ಬಿದ್ದಿದ್ದು ಬಿಜೆಪಿ ಹೈಕಮಾಂಡ್ಗೂ ಬಣ ಸಂಘರ್ಷ ತಲೆನೋವು ತರಿಸಿದಂತಿದೆ. ಇದಕ್ಕೆ ಹೈಕಮಾಂಡ್ ಹೇಗೆ ಉತ್ತರ ಕಂಡುಕೊಳ್ಳುತ್ತೆ ಅನ್ನೋದು ಸದ್ಯದ ಕುತೂಹಲ. ಕಾರ್ತಿಕ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.